ಶಕ್ತಿ ದೇವತೆ ಚಾಮುಂಡಿ ತಾಯಿಯ ವರ್ಧಂತಿ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ತಾಯಿ ಚಾಮುಂಡಿಯ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ತಾಯಿ ಚಾಮುಂಡಿಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮುಂಜಾನೆ 4 ಗಂಟೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ನಡೆದಿರುವಂತದ್ದು. ಈಗ ಪಲ್ಲಕ್ಕಿ ಉತ್ಸವ ಆರಂಭವಾಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿರುವಂತಹ ಚಾಮುಂಡಿ ತಾಯಿಯ ಉತ್ಸವ ಪಲ್ಲಕ್ಕಿ ಉತ್ಸವ ಏನು ಆರಂಭವಾಗಿರುವಂತದ್ದು. ತಾಯಿ ಚಾಮುಂಡಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿಯನ್ನ ಚಾಮುಂಡಿ ತಾಯಿಯ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಚಿನ್ನದ ಪಲ್ಲಕ್ಕಿಯಲ್ಲಿ ತಾಯಿ ಚಾಮುಂಡಿಯನ್ನ ಹೊತ್ತು ಚಾಮುಂಡಿ ದೇವಸ್ಥಾನದ ಸುತ್ತಲೂ ಕೂಡ ಮೆರವಣಿಗೆಗೆ ಮುಂದಾಗಿರುವಂತದ್ದು. ರಾಜವಂಶಸ್ಥರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತೆ ಪ್ರಮೋದಿನಿ ದೇವಿ ಒಡೆಯರ್ ಕೂಡ ಪೂಜೆ ಸಲ್ಲಿಸುವುದರ ಮುಖಾಂತರವಾಗಿ ಚಿನ್ನದ ಪಲ್ಲಕ್ಕಿ ಉತ್ಸವ ಮೂರ್ತಿಗೆ ಕೂಡ ಪೂಜೆಯನ್ನು ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದ ಸುತ್ತಲೂ ಕೂಡ ತಾಯಿಯ ಚಿನ್ನದ ಪಲ್ಲಕ್ಕಿಯಲ್ಲಿ ಒಂದು ಉತ್ಸವ ಮೂರ್ತಿಯನ್ನ ಉತ್ಸವ ಮಾಡಲಾಗ್ತಾ ಇದೆ. ಸ್ಥಳೀಯರು ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಸ್ಥಳೀಯರು ಪೂಜೆ ಮಾಡಿಕೊಂಡು ತಾಯಿಯ ಕೃಪೆಗೆ ಪಾತ್ರರಾಗ್ತಿರುವಂತದ್ದು. ತಾಯಿಯ ಚಾಮುಂಡಿ ಆಷಾಢ ಮಾಸದಲ್ಲಿ ಒಂದು ವರ್ಧಂತಿ ಆರಂಭವಾಗುತ್ತೆ. ವರ್ಧಂತಿ ಇರುವಂತಹ ಕೂಡ ಚಾಮುಂಡಿ ತಾಯಿ ಬೆಟ್ಟದಲ್ಲಿ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. 1820ರಲ್ಲಿ ಕೂಡ ರಾಜವಂಶಸ್ಥರು ಕೂಡ ಚಾಮುಂಡಿ ತಾಯಿಯನ್ನ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಚಾಮುಂಡಿ ತಾಯಿಯನ್ನು ಕೂಡ ವರ್ಧಂತಿ ಮತ್ತೆ ಹುಟ್ಟುಹಬ್ಬವನ್ನಾಗಿ ಚಾಮುಂಡಿ ಅಂದ್ರೆ ಈ ದಿನದಂದು ಕೂಡ ಹುಟ್ಟುಹಬ್ಬವಾಗಿ ಆಚರಣೆ ಮಾಡಲಾಗುತ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿನ್ನದ ಪಲ್ಲಕ್ಕಿಯಲ್ಲಿ ಚಾಮುಂಡಿ ಬೆಟ್ಟದ ಸುತ್ತಲೂ ಕೂಡ ಮೆರವಣಿಗೆ ಮಾಡಲಾಗ್ತಾ ಇದೆ. ಪೊಲೀಸ್ ಬ್ಯಾಂಡ್ ಆಗಿರಬಹುದು ಮತ್ತೆ ಇನ್ನಿತರ ವಾದ್ಯಗಳ ತಂದು ಕೂಡ ತಾಯಿ ಚಾಮುಂಡಿಯ ಉತ್ಸವ ಮೂರ್ತಿಯನ್ನು ಕೂಡ ಮೆರವಣಿಗೆ ಮಾಡ್ತಾರೆ. ಚಾಮುಂಡಿ ಬೆಟ್ಟದ ಸುತ್ತಲೂ ಕೂಡ ಚಾಮುಂಡಿ ತಾಯಿಗೆ ಸ್ಥಳೀಯರು ಪೂಜೆ ಸಲ್ಲಿಸುವುದರ ಮುಖಾಂತರವಾಗಿ ಹರಕೆ ಸಲ್ಲಿಸುವಂತಹ ಮುಖಾಂತರವಾಗಿ ಅವರ ಹರಕೆಗಳನ್ನ ಈಡೇರಿಸಿದ್ದಾರೆ. ಶಕ್ತಿ ಅಂದ್ರೆ ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡಿ ದೇವಿಗೆ ಶಕ್ತಿ ಇರುವಂತಹ ಹೆಚ್ಚಾಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಕೂಡ ಹರಕೆಗಳನ್ನ ಕಟ್ಕೊಂಡ್ರೆ ಪ್ರತಿ ಅಂದ್ರೆ ಏನು ಕಟ್ಕೊಂಡಂತ ಸಂದರ್ಭದಲ್ಲಿ ಕೂಡ ಏನು ಅಕ್ಕೆ ಕಟ್ಕೊಂಡ್ರೆ ಎಲ್ಲರೂ ಕೂಡ ಈಡೇರುತ್ತೆ. ಮತ್ತೆ ಶಕ್ತಿ ದೇವತೆ ಚಾಮುಂಡಿ ತಾಯಿ ಇದಾಗಿರೋದ್ರಿಂದ ಕೂಡ ಪ್ರತಿ ವರ್ಷವೂ ಕೂಡ ಅರ್ಕೆಗಳನ್ನ ಈಡೇರಿಸುವಂತಹ ಶಕ್ತಿ ದೇವತೆ ಇದಾಗಿರುವಂತದ್ದು. ವರ್ಧಂತಿತ ಪ್ರಯುಕ್ತವಾಗಿ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿದ್ರೆ ಇಡೀ ಮೈಸೂರು ನಗರದಲ್ಲೂ ಕೂಡ ಹಲವಾರು ಜನರು ಅಂದ್ರೆ ಅವರ ಬೀದಿಗಳಲ್ಲೂ ಕೂಡ ತಾಯಿ ಚಾಮುಂಡಿಯ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡುವಂತ ಪ್ರತೀತಿ ಇದೆ. ಈಗಲೂ ಕೂಡ ಇಡೀ ಮೈಸೂರು ನಗರವು ಕೂಡ ಮಧುವಣಗಿತ್ತಿಯಿಂದ ಸಿಂಗಾರಗೊಂಡಿರುವಂತದ್ದು. ತಾಯಿ ಚಾಮುಂಡಿ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯಲ್ಲಿ ಕೂಡ ಮೆರವಣಿಗೆ ಕೂಡ ಸಾಗ್ತಾ ಇದೆ. ಪ್ರಮುಖ ಇಲ್ಲಿ ವರ್ಧಂತಿ ಇರುವಂತಹ ಕಾರಣದಲ್ಲಿ ಕೂಡ ತಾಯಿಯ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಒಳಭಾಗದಲ್ಲಿ ಕೂಡ ಮತ್ತೆ ಹೊರಭಾಗದಲ್ಲೂ ಕೂಡ ಹೂವಿನಲ್ಲಿ ಕೂಡ ಆಕರ್ಷಕ ರೀತಿಯಲ್ಲಿ ಕೂಡ ಅಲಂಕಾರವನ್ನು ಮಾಡಿರುವಂತದ್ದು. ತಾಯಿಯ ಹುಟ್ಟುಹಬ್ಬ ಮತ್ತೆ ವರ್ಧಂತಿ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಇಡೀ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮಾಡಿರುವಂತದ್ದು. ತಾಯಿಯ ಕೃಪೆಗೆ ಅಂದ್ರೆ ಮುಂಜಾನೆ 4 ಗಂಟೆಯಿಂದಲೇ ಕೂಡ ತಾಯಿಯ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳು ವರ್ಧಂತಿ ಇರುವಂತಹ ಹಿನ್ನೆಲೆ ಕೂಡ ತಾಯಿಯ ಚಾಮುಂಡಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಿರುವಂತದ್ದನ್ನ ನಾವು ನೋಡಬಹುದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.